ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಮಾವೇಶನ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಶಾಸಕರ ಮನೆ ಮೇಲೆ ಗುಂಡನ್ನು ದಾಳಿ ಮಾಡ್ತಾರೆ ಅನ್ನೋಂಥದ್ದರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಬಿಜೆಪಿ ನಿಜಕ್ಕೂ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ. ಯಾವ ರೀತಿಯಾದಂಥ ಹೋರಾಟ, ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಇವತ್ತು ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾನೂನು ಅನ್ನೋದು, ಸುವ್ಯವಸ್ಥೆ ಅನ್ನೋದು ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬಂದ ಮೇಲೆ ದಿನನಿತ್ಯ ಈ ಥರ ಹಲ್ಲೆಗಳು, ರೇಪ್ಸ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ ಆಗ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬ ಶಾಸಕರು, ಮಂತ್ರಿಗಳೇ ಆಗಿದ್ದವರು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಸರಿಯಾದಂಥ ಕ್ರಮನೇ ಇಲ್ಲ. ಒಬ್ಬರು ತೀರೋಗಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಅಂದರೆ ಇಲ್ಲಿ ಒಂಥರ ಗೃಹ ಇಲಾಖೆ ಸತ್ತೋಗಿದೆ ಅನಿಸುತ್ತೆ. ಮುಖ್ಯಮಂತ್ರಿಗಳು ಅವರ ಕುರ್ಚಿ ಜಗಳದಲ್ಲಿ ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆ. ರಾಜ್ಯದಲ್ಲಿ ಕೇಳೋರು ಯಾರೋರು ಆ ಪರಿಸ್ಥಿತಿನಿಲ್ಲ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸರ್, ನಾರಾ ಭರತ್ ರೆಡ್ಡಿ ಅವರನ್ನು ಬಂಧನ ಮಾಡಲೇಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥದ್ದು ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದರೆ ಶಾಸಕರ ಮನೆ ಮೇಲೆ ಗುಂಡಾರಿಸುವಂಥದ್ದು ಇನ್ನೆಂದೂ ಕೂಡ ಆಗಿರಲಿಲ್ಲ. ಸೊ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಆಗಿತ್ತು. ಈಗ ಗುಂಡಾರಿಸುವಂಥದ್ದು ನೇರವಾಗಿ ಮನೆಯನ್ನೇ ಗುರಿಯಾಗಿರಿಸ್ಕೊಂಡು ಅಥವಾ ಶಾಸಕರನ್ನೇ ಗುರಿಯಾಗಿರಿಸ್ಕೊಂಡು ಅಂಥದ್ದು. ಇದು ನನಗನ್ಸುತ್ತೆ ಪೂರ್ವ ಯೋಜಿತ ಇವೆಲ್ಲ. ಈಗ ಅವ್ರ ಕಾರ್ಯಕ್ರಮ ನಡೆಯೋದಕ್ಕೂ ಜನಾರ್ದನ್ ರೆಡ್ಡಿ ಮನೆಗೂ ಭಾಳ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬ್ಯಾನರ್ನ ಇಲ್ಲೇ ತಂದು ಕಟ್ಟಬೇಕು ಅಂತ ಏನಿತ್ತು? ಅವಶ್ಯಕತೆ ಏನಿತ್ತು? ಬೇಕು ಅಂತ ಗಲಾಟೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ಇಂಟೆನ್ಷನಲ್ಲಿ. ಇದುವರೆಗೂ ಯಾರನ್ನೂ ಸರಿಯಾಗಿ ಬಂಧಿಸೇ ಇಲ್ಲ. ಯಾರು ಪ್ರಚೋದನೆ ಕೊಟ್ಟರು? ಈಗ ಅಲ್ಲಿನ ಶಾಸಕ ಒಂದು 1000 ಜನ ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಗಿದ್ರು ಅಂಥೇಳಿ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಪೊಲೀಸ್ ಅಫಿಷಿಯಲ್ ರಿಪೋರ್ಟಲ್ಲಿದೆ. ಅಷ್ಟಿದ್ರೂ ಯಾರನ್ನೂ ಬಂಧಿಸಿಲ್ಲ. ಯಾರ ಮೇಲೂ ಕ್ರಮ ಇಲ್ಲ. ಮಂತ್ರಿಗಳೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಈ ಗೂಂಡಾಗಿರಿ ಮಾಡೋ ಅಂಥವ್ರಿಗೆ ಬೆಂಬಲ ಕೊಡೋ ಅಂಥದ್ದೇ ಕಾಂಗ್ರೆಸ್ಸಿನ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇದರ ವಿರುದ್ಧ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀರಿ. ಸರ್, ಕೇವಲ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಷ್ಟೇನಾ ಅಥವಾ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಳೆದ 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಹಗರಣ ಅಥವಾ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇರೋ ವಿಚಾರವಾಗಿ ಕೂಡ ಆಗ್ತಾ ಇದೆಯಾ? ಹೇಗೆ ಮೇಜರ್ ನಾವು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಆಗಿರೋವಂಥ ಹಲ್ಲೆ, ಅವ್ರನ್ನ ಕೊಲ್ಲುವಂಥ ಪ್ರಯತ್ನ ಇದು ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ರೇಪ್ಸ್ ನಡೀತಾ ಇದೆ. ಈಗ ಇದರಲ್ಲಿ ಹುಬ್ಳಿಯಲ್ಲೂ ಕೂಡ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡಿದ ಪ್ರಕರಣ ಇರ್ಬೋದು. ಮತ್ತು ಇಲ್ಲಿ ಕಳ್ತನ, ಬ್ಯಾಂಕ್ಗಳ ದರೋಡೆ ಇರ್ಬೋದು. ಈಗ ಚಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಮಾವೇಶನ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಶಾಸಕರ ಮನೆ ಮೇಲೆ ಗುಂಡನ್ನು ದಾಳಿ ಮಾಡ್ತಾರೆ ಅನ್ನೋಂಥದ್ದರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಬಿಜೆಪಿ ನಿಜಕ್ಕೂ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ. ಯಾವ ರೀತಿಯಾದಂಥ ಹೋರಾಟ, ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಇವತ್ತು ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾನೂನು ಅನ್ನೋದು, ಸುವ್ಯವಸ್ಥೆ ಅನ್ನೋದು ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬಂದ ಮೇಲೆ ದಿನನಿತ್ಯ ಈ ಥರ ಹಲ್ಲೆಗಳು, ರೇಪ್ಸ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ ಆಗ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬ ಶಾಸಕರು, ಮಂತ್ರಿಗಳೇ ಆಗಿದ್ದವರು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಸರಿಯಾದಂಥ ಕ್ರಮನೇ ಇಲ್ಲ. ಒಬ್ಬರು ತೀರೋಗಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಅಂದರೆ ಇಲ್ಲಿ ಒಂಥರ ಗೃಹ ಇಲಾಖೆ ಸತ್ತೋಗಿದೆ ಅನಿಸುತ್ತೆ. ಮುಖ್ಯಮಂತ್ರಿಗಳು ಅವರ ಕುರ್ಚಿ ಜಗಳದಲ್ಲಿ ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆ. ರಾಜ್ಯದಲ್ಲಿ ಕೇಳೋರು ಯಾರೋರು ಆ ಪರಿಸ್ಥಿತಿನಿಲ್ಲ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ.
ಸರ್, ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಲೇಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥದ್ದು ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಶಾಸಕರ ಮನೆ ಮೇಲೆ ಗುಂಡಾರಿಸುವಂಥದ್ದು ಹಿಂದೆಂದೂ ಕೂಡ ಆಗಿರಲಿಲ್ಲ. ಸೊ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಆಗಿತ್ತು. ಈಗ ಗುಂಡಾರಿಸುವಂಥದ್ದು ನೇರವಾಗಿ ಮನೆಯನ್ನೇ ಗುರಿಯಾಗಿರಿಸ್ಕೊಂಡು ಅಥವಾ ಶಾಸಕರನ್ನೇ ಗುರಿಯಾಗಿರಿಸ್ಕೊಂಡು ಅಂಥದ್ದು. ಇದು ನನಗನ್ಸುತ್ತೆ ಪೂರ್ವ ಯೋಜಿತ ಇವೆಲ್ಲ. ಈಗ ಅವ್ರ ಕಾರ್ಯಕ್ರಮ ನಡೆಯೋದಕ್ಕೂ ಜನಾರ್ದನ್ ರೆಡ್ಡಿ ಮನೆಗೂ ಭಾಳ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬ್ಯಾನರ್ನ ಇಲ್ಲೇ ತಂದು ಕಟ್ಟಬೇಕು ಅಂತ ಏನಿತ್ತು? ಅವಶ್ಯಕತೆ ಏನಿತ್ತು? ಬೇಕು ಅಂತ ಗಲಾಟೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ಇಂಟೆನ್ಷನಲ್ಲಿ. ಇದುವರೆಗೂ ಯಾರನ್ನೂ ಸರಿಯಾಗಿ ಬಂಧಿಸೇ ಇಲ್ಲ. ಯಾರು ಪ್ರಚೋದನೆ ಕೊಟ್ಟರು? ಈಗ ಅಲ್ಲಿನ ಶಾಸಕ ಒಂದು 1000 ಜನ ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಗಿದ್ರು ಅಂತೇಳಿ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಪೊಲೀಸ್ ಅಫಿಷಿಯಲ್ ರಿಪೋರ್ಟಲ್ಲಿದೆ. ಅಷ್ಟಿದ್ರೂ ಯಾರನ್ನೂ ಬಂಧಿಸಿಲ್ಲ. ಯಾರ ಮೇಲೂ ಕ್ರಮ ಇಲ್ಲ. ಮಂತ್ರಿಗಳೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಈ ಗೂಂಡಾಗಿರಿ ಮಾಡೋ ಅಂಥವ್ರಿಗೆ ಬೆಂಬಲ ಕೊಡೋ ಅಂಥದ್ದೇ ಕಾಂಗ್ರೆಸ್ಸಿನ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇದರ ವಿರುದ್ಧ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀರಿ. ಸರ್, ಕೇವಲ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಷ್ಟೇನಾ ಅಥವಾ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಳೆದ 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಹಗರಣ ಅಥವಾ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇರೋ ವಿಚಾರವಾಗಿ ಕೂಡ ಆಗ್ತಾ ಇದೆಯಾ, ಹೇಗೆ? ಮೇಜರ್ ನಾವು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಆಗಿರೋವಂಥ ಹಲ್ಲೆ, ಅವ್ರನ್ನ ಕೊಲ್ಲುವಂಥ ಪ್ರಯತ್ನ ಇದು ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ರೇಪ್ಸ್ ನಡೀತಾ ಇದೆ. ಈಗ ಇದರಲ್ಲಿ ಹುಬ್ಳಿಯಲ್ಲೂ ಕೂಡ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡಿದ ಪ್ರಕರಣ ಇರ್ಬೋದು. ಮತ್ತು ಇಲ್ಲಿ ಕಳ್ತನ, ಬ್ಯಾಂಕ್ಗಳ ದರೋಡೆ ಇರ್ಬೋದು. ಈಗ ಚಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರಿಗೆ ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ಸಮಾವೇಶನ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಶಾಸಕರ ಮನೆ ಮೇಲೆ ಗುಂಡನ್ನು ದಾಳಿ ಮಾಡ್ತಾರೆ ಅನ್ನೋಂಥದ್ದರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಬಿಜೆಪಿ ನಿಜಕ್ಕೂ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ. ಯಾವ ರೀತಿಯಾದಂಥ ಹೋರಾಟ? ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಇವತ್ತು ಬಳ್ಳಾರಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಾನೂನು ಅನ್ನೋದು, ಸುವ್ಯವಸ್ಥೆ ಅನ್ನೋದು ತಿಲಾಂಜಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬಂದಮೇಲೆ ದಿನನಿತ್ಯ ಈ ಥರ ಹಲ್ಲೆಗಳು, ರೇಪ್ಸ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ ಆಗ್ತಾ ಇದೆ. ಇವತ್ತು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬ ಶಾಸಕರು, ಮಂತ್ರಿಗಳೇ ಆಗಿದ್ದವರು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಸರಿಯಾದಂಥ ಕ್ರಮನೇ ಇಲ್ಲ. ಒಬ್ಬರು ತೀರೋಗಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೀನಾವೇಶ ಎಣಿಸ್ತಾ ಇದೆ. ಅಂದರೆ ಇಲ್ಲಿ ಒಂಥರ ಗೃಹ ಇಲಾಖೆ ಸತ್ತೋಗಿದೆ ಅನಿಸುತ್ತೆ. ಮುಖ್ಯಮಂತ್ರಿಗಳು ಅವರ ಕುರ್ಚಿ ಜಗಳದಲ್ಲಿ ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆ. ರಾಜ್ಯದಲ್ಲಿ ಕೇಳೋರು ಯಾರೋರು ಆ ಪರಿಸ್ಥಿತಿನಿಲ್ಲ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಸರ್, ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಲೇಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥದ್ದು ಬಿಜೆಪಿಯ ಆಗ್ರಹ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ವಿರುದ್ಧ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಶಾಸಕರ ಮನೆ ಮೇಲೆ ಗುಂಡಾರಿಸುವಂಥದ್ದು ಹಿಂದೆಂದೂ ಕೂಡ ಆಗಿರಲಿಲ್ಲ. ಸೊ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಆಗಿತ್ತು. ಈಗ ಗುಂಡಾರಿಸುವಂಥದ್ದು ನೇರವಾಗಿ ಮನೆಯನ್ನೇ ಗುರಿಯಾಗಿರಿಸ್ಕೊಂಡು ಅಥವಾ ಶಾಸಕರನ್ನೇ ಗುರಿಯಾಗಿರಿಸ್ಕೊಂಡು ಅಂಥದ್ದು. ಇದು ನನಗನ್ಸುತ್ತೆ ಪೂರ್ವ ಯೋಜಿತ ಇವೆಲ್ಲ. ಈಗ ಅವ್ರ ಕಾರ್ಯಕ್ರಮ ನಡೆಯೋದಕ್ಕೂ ಜನಾರ್ದನ್ ರೆಡ್ಡಿ ಮನೆಗೂ ಭಾಳ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬ್ಯಾನರ್ನ ಇಲ್ಲೇ ತಂದು ಕಟ್ಟಬೇಕು ಅಂತ ಏನಿತ್ತು? ಅವಶ್ಯಕತೆ ಏನಿತ್ತು? ಬೇಕು ಅಂತ ಗಲಾಟೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ಇಂಟೆನ್ಷನಲ್ಲಿ. ಇದುವರೆಗೂ ಯಾರನ್ನೂ ಸರಿಯಾಗಿ ಬಂಧಿಸೇ ಇಲ್ಲ. ಯಾರು ಪ್ರಚೋದನೆ ಕೊಟ್ಟರು? ಈಗ ಅಲ್ಲಿನ ಶಾಸಕ ಒಂದು 1000 ಜನ ಕರ್ಕೊಂಡು ಬಂದು ಜನಾರ್ದನ್ ರೆಡ್ಡಿ ಮನೆ ಕಡೆ ನುಗ್ಗಿದ್ರು ಅಂತೇಳಿ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಪೊಲೀಸ್ ಅಫಿಷಿಯಲ್ ರಿಪೋರ್ಟಲ್ಲಿದೆ. ಅಷ್ಟಿದ್ರೂ ಯಾರನ್ನೂ ಬಂಧಿಸಿಲ್ಲ. ಯಾರ ಮೇಲೂ ಕ್ರಮ ಇಲ್ಲ. ಮಂತ್ರಿಗಳೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಈ ಗೂಂಡಾಗಿರಿ ಮಾಡೋ ಅಂಥವ್ರಿಗೆ ಬೆಂಬಲ ಕೊಡೋ ಅಂಥದ್ದೇ ಕಾಂಗ್ರೆಸ್ಸಿನ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇದರ ವಿರುದ್ಧ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀರಿ.
ಸರ್, ಕೇವಲ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಷ್ಟೇನಾ, ಅಥವಾ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಳೆದ 2.5 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಹಗರಣ ಅಥವಾ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇರೋ ವಿಚಾರವಾಗಿ ಕೂಡ ಆಗ್ತಾ ಇದೆಯಾ, ಹೇಗೆ? ಮೇಜರ್ ನಾವು ಜನಾರ್ದನ್ ರೆಡ್ಡಿ ಮೇಲೆ ಮನೆ ಮೇಲೆ ಆಗಿರೋವಂಥ ಹಲ್ಲೆ, ಅವ್ರನ್ನ ಕೊಲ್ಲುವಂಥ ಪ್ರಯತ್ನ ಇದು ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ರೇಪ್ಸ್ ನಡೀತಾ ಇದೆ, ಈಗ ಇದರಲ್ಲಿ ಹುಬ್ಳಿಯಲ್ಲೂ ಕೂಡ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡಿದ ಪ್ರಕರಣ ಇರ್ಬೋದು, ಮತ್ತು ಇಲ್ಲಿ ಕಳ್ತನ, ಬ್ಯಾಂಕ್ಗಳ ದರೋಡೆ ಇರ್ಬೋದು, ಈಗ ಚಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.